ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಥ್ಯಾಂಕ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತು ನನ್ನ ಬರ್ಡೇ. ಬಟ್ ನಿನ್ನೆಯಿಂದನೇ ನನಗೆ ಮೆಸೇಜಸ್ ಸ್ಟಾರ್ಟ್ ಆಗಿದೆ ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಮೇಡಮ್, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಕ್ಕ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಆಂಟಿ. ನನಗೆ ನಗು ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಆಗಿ ವಿಶಸ್ ಮಾಡ್ತೀರಾ, ಡಿಫ್ರೆಂಟ್ ಆಗಿ ಕರೀತೀರಾ. ಅದು ನನಗೆ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ನಾನು ಗಳಿಸ್ತಾ ಇದ್ದೀನಿ ಅನ್ನೋದು ನನಗೆ ಇನ್ನೂ ಖುಷಿ ಆಗುತ್ತೆ. ಸೊ ನಾನೇನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ನೈಟೇ 12 o'clockಗೆ ನೈಟ್ ಕೇಕ್ ಕಟ್ಟಿಂಗ್ ಆಯಿತು ಸಿಂಪಲ್ಲಾಗಿ. ಸೊ ಅಷ್ಟೇ ನನ್ನ ಬರ್ಡೇ ಸೆಲೆಬ್ರೇಷನು. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, 34.9K ಫಾಲೋವರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅಷ್ಟು 1000 ಜನ ಪ್ರೀತಿ ನಾನು ಗಳಿಸಿದ್ದೀನಿ ಅಂತ ನನಗೆ ಖುಷಿ ಆಗ್ತಿದೆ. ಇನ್ನೊಂದು 100 ಆಗಿಬಿಟ್ರೆ 35 ಕಂಪ್ಲೀಟ್ ಆಗುತ್ತೆ ಕಣ್ರಿ. ಆ 100 ಇವತ್ತು ಆಗಲಿ ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ಅದೇ ನೀವು ನನಗೆ ಕೊಡೋ ಬರ್ಡೇ ಗಿಫ್ಟ್, ಅದೊಂದು ಮೆಮೊರಬಲ್ ಆಗಿ ಉಳ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಬೇಗ 100 ಕಂಪ್ಲೀಟ್ ಮಾಡಿಬಿಡಿ ಇವತ್ತು. ಆ್ಯಂಡ್ ಈ 35K ಕಂಪ್ಲೀಟ್ ಆದಮೇಲೆ ನಾನು ನನ್ನ ಕೈಲಿ ಆದಂಥ ಸಹಾಯನ ಬಡ ಮಕ್ಕಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮಾಡೋದೋ ಬೇಡವೋ ನನಗೆ ಗೊತ್ತಿಲ್ಲ. ನೀವು ಕಮೆಂಟ್ ಹಾಕಿ ಮಾಡಿದ್ರೆ ಏನು ಸಹಾಯ ಮಾಡ್ಬೋದು ಅಂತ ಹೇಳಿ. ಬ್ಯಾಡ್ ಕಮೆಂಟ್ ಮಾತ್ರ ಹಾಕ್ಬೇಡಿ, ಸಹಾಯದ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಏನು ಕಮೆಂಟ್ ಮಾಡ್ಬೋದು ಅಂತ, ಸಹಾಯ ಮಾಡ್ಬೋದು ಅಂತ ಹೇಳಿ ಒಂದೇ ಒಂದು ಕಮೆಂಟ್ ಹಾಕಿ, ಓಕೆನಾ? ಸೊ ಅದರಲ್ಲೆಲ್ಲ ನಾನು ಅಂದ್ಕೊಂಡಿರೋದಾಗಲಿ ಅಥವಾ ನೀವುಗಳು ಕಮೆಂಟ್ ಹಾಕಿರೋದ್ರಲ್ಲಾಗಲಿ ಯಾವುದು ಚೆನ್ನಾಗಿ ಅನಿಸುತ್ತೋ, ನನಗೆ ಇದನ್ನು ಮಾಡ್ಬೋದಪ್ಪ ಸಹಾಯನ ಅಂತ, ಅದನ್ನು ನಾನು ಮಾಡ್ತೀನಿ, ಓಕೆನಾ? ಆ ಸಹಾಯದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಓಕೆನಾ? ಬೇಗ ಕಂಪ್ಲೀಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್. ಥ್ಯಾಂಕ್ ಯು.